ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಬಾರು ಗೊತ್ತಾಗ್ದಂಗೆ ಸಾಲ ಮಾಡೋದೈತಲ್ಲ, ಯಪ್ಪ ಎಂತ ಕೆಲ್ಸ ಅಂತೀಯಣೋ, ಬೋ ಕಷ್ಟ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕೆ ಮಾಡ್ಬೇಕು ಶಿವು? ವರದಕ್ಷಿಣೆನೇ ಕೇಳದೆ ಇರೋ ಜನ ಮನೆ ಕರ್ಸ್ ಕೇಳವ್ರೆ ಅಂದ್ರೆ ಅವ್ರಿಗೆ ದುಡ್ಡಾಸೆ ಅಂತ ಅವತ್ತೇ ಹೇಳ್ದೆ, ಆದ್ರೂ ನೀನ್ ಮುಂದುವರೆದಿದ್ಯಾ. ತಂಗಿರ್ಗೋಸ್ಕರ ಏನ್ ಬೇಕಾರ ಮಾಡುಮ ಬಿಡೋಣ. ಅದಕ್ಕೆ ಮನೆ ಪತ್ರ ತಕ ಬಂದೀನಿ. ನೀನೊಬ್ರ ಹತ್ರ ಮಾತಾಡಿದ್ಯಾ ಅಂತ ಹೇಳೋದಲ್ಲ, ಅವ್ರಿಗಿಂದ ಕೊಟ್ಬಿಡೋಣ. ಪಾರು ಕಣ್ ತಪ್ಸಿ ತಗೊಂಬಂದ? ಇಲ್ಲ ಕಣೋ, ಪಾರಿಂಗ್ ಹೋಯ್ತೀನಿ ಅಂತ ನಾನು ಸಾಲ ಮಾಡಿದ್ನಲ್ಲ, ಅವಳು ಹೋಗಿಲ್ಲ ಅಂತ ಸಾಲ ವಾಪಸ್ ಕೊಟ್ಟು ಬಿಡಿಸ್ಕೊ ಬಂದು ಅಂಗಡಿಲೇ ಇಟ್ಟಿದ್ದೆ. ಶಿವು, ಒಂದು ಮನೆ ಅಂತ ಇದ್ರೆ ಎಂಥ ಕಷ್ಟ ಕಾಲ ಬಂದ್ರೂ ನಮ್ಗೊಂದು ಧೈರ್ಯ ಅಂತ ಇರ್ತದೆ. ಕೊಡು. ಇದೇನು ಶಿವು, ಒರಿಜಿನಲ್ಲೇ ಕೊಟ್ಟಿದ್ಯಾ? ನಿಂಗೊಂದು ಕಾಪಿ ಬೇಡವಾ? ಅಣ್ಣ ಜೆರಾಕ್ಸ್ ಪೇಪರ್ ಅಂಗಡಿಲಿ ಮಡಗಿವ್ನಿ. ಆಯ್ತು ಶಿವು, ಈಗಲೇ ಹೋಗಿ ಕೊಟ್ಟು ಬರೋಣ. ಆಮೇಲೆ ಚೆಕ್ಕು ಗಿಕ್ಕು ಅಂತ ಅಲ್ಲಿ ಇಲ್ಲಿ ನಿನ್ನ ಕೈಲಿ ಸೈನ್ ಹಾಕ್ಸ್ಕೊತಾರೆ. ನೀನೇನು ಹೆದರ್ಕೋಬೇಡ, ನಾನು ಗೊತ್ತಿರೋ ಜನನೇ. ದುಡ್ಡು 2 ದಿನ ಬಿಟ್ಟು ಕೊಡ್ತಾರಂತೆ. ದೊಡ್ಡ ಅಮೌಂಟ್ ಅಲ್ವಾ, ಬ್ಯಾಂಕಿಗೆ ಹೋಗಿ ತರಬೇಕು ಅಂದ್ರು. ಅಯ್ಯೋ, ಮದುವೆಗೆ ಒಂದಿನ ಮುಂಚೆ ಕೊಟ್ರೆ ಸಾಕಣೋ. ನಾನು ಅವ್ರನ್ನ ನಂಬ್ತಾ ಇಲ್ಲ, ನಾನು ನಂಬ್ತಿರೋದು ನಿನ್ನ. ನಿನ್ನ ನಂಬಿಕೆ ನೋಡಿದ್ರೆ ಭಯ ಆಯ್ತದೆ ಕಣಪ್ಪ. ನಾಳೆ ದಿನ ಏನಾನ ಹೆಚ್ಚು ಕಡಿಮೆ ಆದ್ರೆ ಅಂತ. ಬಿಡ್ತೋಣನೋ, ಭಯ ಯಾಕಣ? ದೇಶಕ್ಕಾದಿರೋ ಸೈನಿಕ ಕಾರಣ ನೀನು. ನಿನ್ನ ನಂಬ್ದೆ ಇನ್ಯಾರು ನಂಬ್ತಾರೆ? ಅದೇನೇ ತೆಪ್ಪಾದ್ರೂ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಹೆಂಗ್ ನ್ಯಾಯ ಹೇಳ್ಬೇಕು ಅಂತ ನಿನಗೆ ಗೊತ್ತಾಯ್ತಣ. ಅದೆಂತ ಪರಿಸ್ಥಿತಿ ಬಂದ್ರೂ ನೀನಾಡೋ ಮಾತೇ ನ್ಯಾಯ ಕಾರಣ. ಅದರಿಂದ ಕೇಟೋನ್ ಮನೆಗಳೇ ಉಳಿತವೆ. ನಿನ್ ಮೇಲೆ ನಂಗೆ ಆಟೋ ನಂಬಿಕೆ ಐತಣ. ಬಾರಣ. ಏನಾಯ್ತಪ್ಪಯ್ಯ? ನರಿಗೆ ಯಜಮಾನ್ಕೆ ಕೊಡೋ ಹೊತ್ತಿಗೆ ಊರು ಕೋಳಿನೆಲ್ಲ ತಿಂದಾಕಿತ್ತಂತೆ. ನಮ್ಮನೆಯಲ್ಲಿ ಅಂಕೆನಲ್ಲಿರ್ಬೇಕಾದ 2 ಕಳ್ಳು ಕೋಳಿಗಳು ಮಾಡಿರೋ ಅನಾಹುತ ನೋಡು. ಅಂಥದ್ದೇನಾಯ್ತು ದಂಡ್ರೆ? ಆ ಮದುವೆ ಗಂಡು ಪ್ರಶಾಂತ ನನಗೆ ಫೋನ್ ಮಾಡಿದ್ದಾನೆ, ಆದರೆ ನಮ್ಮನೆ ಗರ್ತೀರು ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ. ಇವಾಗ ವಿಷಯ ಅದಲ್ಲ. ಆ ಫೋನ್ ಬಂದಾದ ಮೇಲೆ ನನ್ನ ಫೋನಿಂದ ಪಾರ್ವತಿಗೆ ಫೋನ್ ಹೋಗಿದೆ. ಇದು ಯಾರ ಕೆಲಸ? ದಡ್ಗಳೇ, ನಮ್ಮ ಮನೆಯದು ಯಾವ ಸತ್ಯ ಮಾಡಿ ಹೇಳ್ತೀನಿ. ನಿಯತ್ನಲ್ಲಿ ಆ ಕಾಲದಿಂದ ಈ ಕಾಲದ ಗಂಟ ನಿಮ್ಮ ಮನೆ ಸೇವೆ ಮಾಡ್ಕೊಂಬಂದೀವ್ನಿ. ಉಪ್ಪು ಹಾಕಿದ ಮನೇನ ನರ್ಕಕ್ಕೆ ಹೋದ್ರೂ ನೆನ್ಕೋತೀನಿ. ನನ್ನ ನಂಗೆ ನೋಡ್ಬೇಡಿ ದಡ್ಗಳೇ. ಲೇ ಛತ್ರಿ, ನಿಯತ್ತಲ್ಲಿ ನಿನ್ನ ನಾಯಿನೇ ಮೀರ್ತಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಲ. ಆದರೆ ಕೆಲಸ ಯಾರು ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪಯ್ಯ. ಮತ್ತಿನ್ನೂ ಯಾಕೋ ಸುಮ್ಮನೆ ನಿಂತಿದೀಯಾ ಪರ್ಸು? ಅಮ್ಮ, ಚಿಕ್ಕಮ್ಮ. ಪದೇ ಪದೇ ಆ ಪಾರ್ವತಿಯಿಂದ ನಾವು ಅನುಭವಿಸ್ತಿರೋ ಸೋಲನ್ನು ಇನ್ನೂ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆಗಲೇ ನನ್ನ ಫೋನಿಂದ ಅವಳಿಗೆ ಸಂಪರ್ಕ ಬೆಳೆಸಿ ವಿಷಯ ಸಾಧಿಸೋದಕ್ಕೆ ನೋಡ್ತಿದ್ದೀರಾ? ಬಿಡಲ್ಲ ನಿಮ್ಮನ್ನು. ಅಪ್ಪನ ಎದುರಾಕೊಂಡು ಆಟ ಆಡ್ತಾ ಇದ್ದೀರಾ ಇಬ್ರು? ಈ ಮನೆ ಮೇಲೆ ಇಲ್ದಿರೋ ನಿಯತ್ತು ನನ್ನ ಮಗ ಶಿವ ಮನೆ ಮೇಲೆ ಯಾಕೆ? ನೋಡಪ್ಪ, ಇವ್ರನ್ನ ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿ ರೂಮಲ್ಲಿ ಕುಂತವ್ರೆ, ಏನು ಗೊತ್ತಿಲ್ದಿರೋ ತರ. ಅದಕ್ಕೆ ಹೇಳ್ಕೊಂಬಂದೀನಿ. ಅಮ್ಮ, ಚಿಕ್ಕಮ್ಮ, ಅದೇನೇನು ಮಾಡಿದಿರಿ ಒಂದು ಬಿಡ್ದಂಗೆ ಹೇಳ್ಬಿಟ್ರೆ ಸರಿ. ನೆಲ ಸಾರಿಸೆ ಮಲ್ಲಕ್ಕ ಅಂದರೆ ಕೆಂಪು ನೀರು ಕಲಸೆ ಕೆಂಪಕ್ಕ ಅಂದ್ರಂತೆ. ಮೀನಿನ ಹೆಜ್ಜೆ ಕಂಡು ಹಿಡಿಯೋದಕ್ಕಾಗದೇ ಇರಬಹುದು, ಆದರೆ ಮೀನಿನ ರೆಕ್ಕೆ ಬಡ್ತಾನ ಅದರ ಮೇಲೆದ್ದೇಳೋ ಅಲೆಗಳಿಂದಲೇ ಲೆಕ್ಕ ಹಾಕೋ ಈ ಮಾರಿಗುಡಿ ವೀರಭದ್ರ ಮನೇಲಿ ಇದ್ಕೊಂಡು ಇಲ್ಲಿ ವಿಷಯ ಅಲ್ಲಿಗೇನಾದರೂ ಸಾಗಿಸಿದ್ರೆ ಪ್ರಶಸ್ತಿ ಕೊಡಬೇಕಾಗತ್ತೆ. ರೀ, ಇದ್ರಲ್ಲಿ ಸುಶೀಲಂದು ಯಾವ ತಪ್ಪು ಇಲ್ಲ ರೀ. ಎಲ್ಲ ನಾನೇ ಮಾಡಿದ್ದು.
ಮಾಡೋನು ಧೈರ್ಯವಂತ ಆದರೆ ನೋಡೋನು ಧೈರ್ಯವಂತನ? ಇಷ್ಟೆಲ್ಲ ನೋಡಿದ್ಮೇಲೂ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂದರೆ ತಪ್ಪು ಇವಳದೆ ಅಲ್ವಾ? ಪಾರ್ವತಿಗೆ ಏನೇನು ವಿಷಯ ಹೇಳಿದಿರಿ? ನಿಜ ಹೇಳಿ. ಅಪ್ಪಯ್ಯ, ಇವ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡ್ತಾರ? ತಾರಲ ಚೌಟಿಯ ಅವರೇ ನಿಜ ಏನು ಅಂತ ಒಪ್ಕೊಂಬಿಡಿ. ಇಲ್ಲಾಂದ್ರೆ ದನಗಳ ಪಾಪ ಏನು ಅಂತ ನಿಮಗೆ ಗೊತ್ತೈತಲ್ಲ. ರೀ, ಪಾರ್ವತಿಗೆ ಫೋನ್ ಮಾಡಿದ್ ನಿಜ ರೀ. ಆದ್ರೆ ಅವಳ ಜೊತೆಲಿ ಮಾತಾಡೋ ಅಷ್ಟ್ರಲ್ಲಿ ನೀವು ಅಲ್ಲಿಗೆ ಬಂದ್ಬಿಟ್ರಿ. ಅದಕ್ಕೆ ಫೋನ್ ಇಟ್ಬಿಟ್ವಿ. ಇದನ್ನ ಬಿಟ್ಟು ಅಲ್ಲಿ ಬೇರೆ ಇನ್ಯಾವ ವಿಷಯನೂ ನಡೆದಿಲ್ಲ. ನಾನು ಹೇಳ್ತಾ ಇರೋದೆಲ್ಲ ಸತ್ಯ ರೀ. ಅಷ್ಟೆಲ್ಲ ಹೇಳಿದ ಮೇಲೂ ಬೇಲಿ ಹಾರೋ ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ನಮ್ಮನೆ ಹೆಣ್ಮಕ್ಳಲ್ವಾ? ಕ್ಷಮಿಸ್ತೀನಿ. ಆದ್ರೆ ಶಿಕ್ಷೆ ಕೊಡ್ಬೇಕಲ್ಲ ಅಪ್ಪಯ್ಯ? ಕೊಡಬೇಕು ಅಲ್ವಾ? ಹೆಂಗಸರಿಗೆ ಹೊಡೆದು ಬಡ್ದು ಮಾಡಿದ್ರೆ ಮೊಂಡು ಬೀಳ್ತಾರೆ. ಒಂದು ಸಣ್ಣ ಶಿಕ್ಷೆ ಕೊಡೋಣ. ನೀವು ಯಾವ ಮದುವೆನ ಉಳಿಸ್ಬೇಕು ಅಂತ ಕಷ್ಟಪಡ್ತಿದ್ದೀರೋ ಆ ಮದುವೆಗೆ ನೀವು ಹೋಗೋಂಗಿಲ್ಲ. ಮದುವೆಗೆ ಬರೋದಕ್ಕಾಗೋದಿಲ್ಲ ಅಂತ ನೀವೇ ಸಬೂಬು ಹೇಳಬೇಕು. ಎಷ್ಟು ಭಯ ಇದ್ದರೆ ಸಾಕು, ನಮ್ಮನೆ ವಿಷಯ ಹೊರಗಡೆ ಹೋಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಲ್ವಾ? ಛತ್ರಿ, ಇವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಲ. ಬೊಗಳೋ ನಾಯಿಗಳನ್ನ ಬೇಕಾದ್ರೆ ಜೊತೆಗಿಟ್ಕೋಬೋದು, ಆದರೆ ಕಚ್ಚೋ ಹಾವುಗಳನ್ನ ಜೊತೆಗಿಟ್ಕೋಬಾರ್ದು ಕಲ. ಅಂಥದ್ರಲ್ಲೂ ಇಂಥ ಹೆಣ್ಣಾವುಗಳು ಕಚ್ಚಿದ್ರೆ ಗೊತ್ತೇ ಆಗಕ್ಕಿಲ್ಲ. ವಿಷ ಏರಿದ ಮ್ಯಾಕೆ ಗೊತ್ತಾಗೋದು. ಆಯ್ತು ಚಿಕ್ಕದೊರೆ, ನೀವೇನು ಯೋಚನೆ ಮಾಡ್ಕೋಬೇಡಿ, ನಾನು ನೋಡ್ಕೋತೀನಿ. ಮುಂಚೆ ನನಗೂ ಅಷ್ಟು ಇಂಗ್ಲೀಷ್ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವರೇ ನಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು ಕಲಿಸಿದ್ದು. ಅವರು ಬರೀ ಇಂಗ್ಲೀಷ್ ಮಾತ್ರ ಹೇಳ್ಕೊಡೋದಲ್ಲದೆ ನಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇರಲಿ, ಏನೇ ಕನ್ಫ್ಯೂಷನ್ಸ್ ಇರಲಿ, ಇಷ್ಟು ಈಸಿಯಾಗಿ ಸೊಲ್ಯೂಷನ್ ಕೊಟ್ಬಿಡ್ತಿದ್ರು ಗೊತ್ತಾ? ಹಂಗೆ ಅವ್ರ ಹೆಸರು ಭೂಮಿ ಮ್ಯಾಮ್. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಸಂಗಾತಿ ಬಂದೇ ಬರ್ತಾರೆ. ಅವ್ರು ಹೇಗೆ ಇದ್ರು ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಗಾಢವಾಗಿ ಪ್ರೀತಿಸ್ತಾರೆ. ಅದನ್ನೇ ಪ್ರೀತಿ ಅಂತ ಕರೆಯೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.